ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ. ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿಯಾಗಿ ವರದಿಯನ್ನ ಟಿಟಿಡಿ ಸಲ್ಲಿಕೆ ಮಾಡಿದೆ. ವಿವಾದ ಸಂಬಂಧ ವರದಿಯನ್ನ ಸಲ್ಲಿಸಿದ ಟಿಟಿಡಿ ಇಒ ಶ್ಯಾಮಲಾ ರಾವ್. ಈಗಾಗಲೇ ಶ್ಯಾಮಲಾ ರಾವ್ ಅವರು ಕೂಡ ಪ್ರೆಸ್ ಮೀಟ್ ಅನ್ನು ಮಾಡಿದ್ರು. ಹೌದು, ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ, ಕಲಬೆರಕೆಯ ವಸ್ತುಗಳನ್ನ ಬಳಕೆ ಮಾಡಲಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಇದೀಗ ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ರಾವ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಯಾವಾಗ ಪ್ರಾಣಿಗಳ ಕೊಬ್ಬು ಬಳಕೆಯಾಗಿದೆ, ಮೀನಿನ ಎಣ್ಣೆ ಇರಬಹುದು, ದನದ ಕೊಬ್ಬು, ಹಾಗೆಯೇ ಹಂದಿಯ ಕೊಬ್ಬನ್ನ ಸೇರಿದಂತೆ ಬೇರೆ ಬೇರೆ ಕಲಬೆರಕೆ ಆಗಿದೆ ತಿರುಪತಿಯ ಲಡ್ಡು ಪ್ರಸಾದದಲ್ಲಿ. ಆ ತುಪ್ಪದಲ್ಲಿ ಒಂದಷ್ಟು ಕಲಬೆರಕೆ ಮಿಶ್ರಿತ ವಸ್ತುಗಳು ಇಡೀ ದೇಶವನ್ನೇ ಮತ್ತು ಕೋಟ್ಯಾಂತರ ಭಕ್ತರನ್ನೇ ಬೆಚ್ಚಿ ಬೀಳಿಸಿತ್ತು. ಇದ್ರ ಬಗ್ಗೆ ಇದೀಗ ಸಿಎಂ ಚಂದ್ರಬಾಬು ನಾಯ್ಡು ಅವರಿಗೆ ಟಿಟಿಡಿಯ ಇಒ ವರದಿಯನ್ನು ಕೊಟ್ಟಿದ್ದಾರೆ, ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಕೂಡ ಇದ್ರ ಬಗ್ಗೆ ರಿಪೋರ್ಟ್ ಅನ್ನು ಕೇಳಿದ್ರು ಚಂದ್ರಬಾಬು ನಾಯ್ಡು ಅವರ ಬಳಿ. ವಿಜಯವಾಡದ ದೇಗುಲಗಳಲ್ಲಿ ಪ್ರಸಾದ ಗುಣಮಟ್ಟ ಪರೀಕ್ಷೆ. ಯಾವಾಗ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪವನ್ನ ಬಳಸಲಾಗ್ತಿದೆ ಅನ್ನೋದು ಕನ್ಫರ್ಮ್ ಆಯಿತು, ಬೇರೆ ಬೇರೆ ದೇಗುಲಗಳಲ್ಲೂ ಕೂಡ ಇದೀಗ ಹದ್ದಿನ ಕಣ್ಣಿರಿಸಲಾಗಿದೆ. ಅಲ್ಲಿನ ಪ್ರಸಾದದ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಕನಕದುರ್ಗ ಶ್ರೀಶೈಲಂ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ, ಅನ್ನಾವರಂ ಸತ್ಯನಾರಾಯಣ ಸ್ವಾಮಿ, ಸಿಂಹಾಚಲಂ ಅಪ್ಪಣ್ಣ ಪ್ರಸಾದದಲ್ಲಿನ ತುಪ್ಪ ಪರಿಶೀಲನೆಗೆ ಆಂಧ್ರ ಸರ್ಕಾರ ಮುಂದಾಗಿದೆ. ಪ್ರಸಾದವನ್ನ ಹಸುವಿನ ತುಪ್ಪದಿಂದ ತಯಾರಿಸಲಾಗಿದೆಯಾ, ಮಾನದಂಡಗಳನ್ನ ಎಷ್ಟರ ಮಟ್ಟಿಗೆ ಅನುಸರಿಸಲಾಗ್ತಾ ಇದೆ, ಪ್ರಸಾದದಲ್ಲಿನ ತುಪ್ಪ ಪರಿಶೀಲನೆಗೆ ಆಂಧ್ರ ಸರ್ಕಾರ ಮುಂದಾಗಿದೆ. ಪ್ರಸಾದದ ಗುಣಮಟ್ಟತೆಯನ್ನ ಅರಿಯೋದಕ್ಕೋಸ್ಕರ ಇದೀಗ ಆಂಧ್ರ ಪ್ರದೇಶದ ಸರ್ಕಾರ ಬೇರೆ ಬೇರೆ ದೇಗುಲಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದು, ಯಾವ ರೀತಿಯಾಗಿ ನಿಯಮಾವಳಿಗಳನ್ನ ಪಾಲಿಸಲಾಗ್ತಾ ಇದೆ, ಮಾನದಂಡಗಳನ್ನ ಆಡಳಿತ ಮಂಡಳಿಗಳು ಅನುಸರಿಸ್ತಾ ಇವೆ ಅನ್ನೋದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಜರುಗಿಸುವ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಿದೆ. ಬರೀ ಆಂಧ್ರ ಪ್ರದೇಶದ ದೇಗುಲಗಳು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ, ನಮ್ಮ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ದೇಗುಲಗಳಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಲಾಗಿದೆ. ಪರಿಶುದ್ಧ ತುಪ್ಪವನ್ನೇ ಬಳಸಬೇಕು ಅಂತ ಹೇಳಿ.